ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಫಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಚಿತ್ರೈ ಪದೈಶ್ಚ ಗಂಭೀರೈರ್ವಾಕ್ಯೈಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರತಃಸುಧೀ ಮಂಡನಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತಗದಾ ತೀರ್ಥತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿದ್ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣುಸ್ತುತಿಯ ಚಿಂತನೆಯಲ್ಲಿ ಪ್ರಾತಸ್ಮರಣೀಯರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಕರುಣಾ ಸಮುದ್ರನಾದ ಸರ್ವೋತ್ತಮ ಸರ್ವಕರ್ಮಕರ್ತು ಸರ್ವಕರ್ಮಕಾರಯಿತೃ ಸರ್ವಕರ್ಮ ಫಲಭೋಜಯಿತೃವಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಿರ್ವ್ಯಾಜವಾದ ಭಕ್ತಿಯೇ ಶ್ರೇಷ್ಠ. ಸ್ವಾರ್ಥಕ್ಕಾಗಿ ಮಾಡಿದ ಎಲ್ಲ ಕರ್ಮವೂ ಕನಿಷ್ಠ. ನಾವು ಮಾಡುವ ಅನಂತ ಪಾಪಗಳು, ನಾವು ಮಾಡುವ ಕೆಟ್ಟ ಕರ್ಮಗಳು, ನಾವು ಮಾಡುವಂತಹ ದುಷ್ಟ ವಿಚಾರಗಳು, ಅವುಗಳನ್ನು ಯಾವುದನ್ನೂ ಲೆಕ್ಕಿಸದೆ ಪರಮಾತ್ಮ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ವಿಶೇಷವಾದ ಪ್ರೀತಿಗೆ ಪಾತ್ರನಾದ, ಅವರಿಂದಲೇ ಅಹರ್ನಿಶವಾಗಿ ಸ್ತೋತ್ರ ಮಾಡಿಸಿಕೊಳ್ಳುವವ. ಅಂತೆಯೇ ಅವರಿಂದ ನೋಡಿ ನನ್ನ ಮೇಲೂ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ರೀತಿಯಾಗಿ ನಾವು ಪರಮಾತ್ಮನಲ್ಲಿ ಚಿಂತನೆ ಮಾಡಬೇಕು ಅಂತ ನಾವು ಹಿಂದಿನ ಚಿಂತನೆಯಲ್ಲಿ ತಿಳಿದೆವು. ನಂತರದಲ್ಲಿ ಪ್ರಕೃತ ಪರಮಾತ್ಮ ತಾನು ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಅದರೊಳಗೂ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ, ವೇದಗಳನ್ನು ತಂದುಕೊಡುವುದಕ್ಕಾಗಿ, ಯಾರೆಲ್ಲ ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ತಪಸ್ಸನ್ನು ಮಾಡಿದ್ರೋ, ಭಕ್ತಿಯನ್ನು ಮಾಡಿದ್ರೋ
ಅಂಥವರೆಲ್ಲರನ್ನೂ ಕೂಡ ಉದ್ಧಾರ ಮಾಡುವುದೇ ಪರಮೋದ್ದೇಶ ಎನ್ನುವ ಅನೇಕ ವಿಧವಾದ ಚರಿತ್ರಾತ್ಮಕವಾದ ಅವತಾರಗಳು, ಅವುಗಳು ದಶಾವತಾರ. ಮತ್ಸ್ಯ, ಕೂರ್ಮ, ವರಾಹ, ಭಾರ್ಗವ, ವಾಮನ, ನಾರಸಿಂಹ ಮೊದಲಾದಂತಹ ಏನು ಕಲ್ಕಿ ಪರ್ಯಂತ 10 ಅವತಾರಗಳಿವೆ. ಆ 10 ರೀತಿಯಾದ ಅವತಾರಗಳನ್ನು ಪರಮಾತ್ಮ ತಾಳಿದ. ಇಷ್ಟು ಅವತಾರಗಳನ್ನು ತಾಳಿದ ಪರಮಾತ್ಮ ಯಾಕೆ ತಾಳಿದ ಈ ಎಲ್ಲ ಅವತಾರಗಳನ್ನು? ಯಾವ ಪ್ರಯೋಜನವಿಲ್ಲದೆ ಪರಮಾತ್ಮ ಈ ಅವತಾರಗಳನ್ನು ತಾಳಿದನೋ? ಒಂದು ವಿಶೇಷ ಏನಂದರೆ, ದೇವರು ಮಾಡುವ ಕಾರ್ಯ ಯಾವುದು ಅವನಿಗೆ ನಿಮಿತ್ತ ಅಲ್ಲ, ಅವನಿಗೆ ಬೇಕಾದದ್ದು ಅಂತಲ್ಲ. ದೇವರು ಮಾಡುವ ಕಾರ್ಯಗಳೆಲ್ಲವೂ ಕೂಡ ತನ್ನ ಭಕ್ತರಿಗಾಗಿಯೇನೆ ಮಾಡುವಂಥದ್ದು. ಭಕ್ತನ ಅನುಗ್ರಹಕ್ಕಾಗಿ. ಸಪ್ತಋಷಿಗಳ ಪ್ರಾರ್ಥನೆಗೆ ಒಲಿದು ಬಂದ ಮತ್ಸ್ಯರೂಪಿ ಪರಮಾತ್ಮ ದೇವತೆಗಳ ದಾನವರ ಅಮೃತ ಮಥನದ ಸಂದರ್ಭದಲ್ಲಿ ಅವತಾರ ಮಾಡಿದವ ಕೂರ್ಮ, ಸಮಗ್ರವಾದ ವೇದ ಅರ್ಥಾತ್ ಭೂದೇವಿಯನ್ನು ಅಪಹಾರ ಮಾಡಿ ಇಡೀ ಜಗತ್ತಿಗೆ ಉಪಟಳವನ್ನು ಕೊಡ್ತಾ ಇರುವ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕಾಗಿ ತಾಳಿದ ವರಾಹ ರೂಪ, ಪಿತೃವಾಕ್ಯ ಪರಿಪಾಲನಾ ದುಷ್ಟ ಕ್ಷತ್ರಿಯರ ಸಂಹಾರವೇ ಪ್ರಧಾನೋದ್ದೇಶ ಎಂದು ಮಾಡಿದ ಭಾರ್ಗವಾವತಾರ, ಪರಶುರಾಮಾವತಾರ, ಬ್ರಾಹ್ಮಣರಲ್ಲಿ ಜ್ಞಾನಿಗಳಲ್ಲಿ ನಾವು ಕೊಡಬೇಕಾದ ದಾನ ಧರ್ಮಗಳಲ್ಲಿ ಅಹಂಕಾರ ಎಂದಿಗೂ ಸಲ್ಲ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಪರಮಾತ್ಮನೇ ನಿಂತು ಮಾಡಿಸ್ತಾನೆ. ನಿಮ್ಮ ಕರ್ಮಗಳಲ್ಲಿ ಅಹಂಕಾರವನ್ನು ಸರ್ವಥಾ ಮಾಡಬೇಡಿ ಅಂತ ಅಹಂಕಾರದಿಂದ ಕೂಡಿದ ಬಲಿಚಕ್ರವರ್ತಿಯನ್ನ ಕೇವಲ ಪುಟ್ಟದಾದ ತನ್ನ 3 ಪಾದಗಳನ್ನು ಬೇಡಿ ಅವರನ್ನು ಪಾತಾಳಕ್ಕೊತ್ತಿದಂತಹ ವಾಮನರೂಪಿ ಪರಮಾತ್ಮ, ನಾನು ಅವತಾರವನ್ನು ತಾಳಬೇಕು ಅಂತಾದರೆ ನನ್ನ ಅವತಾರಕ್ಕೆ, ನನ್ನ ಹುಟ್ಟುವಿಕೆಗೆ ತಂದೆ ತಾಯಿಗಳು ಮುಖ್ಯವಲ್ಲ. ನನಗೆ ಯಾವುದೇ ರೀತಿಯಾದ ಶುಕ್ಲ ಶೋಣಿತ ಸಂಬಂಧಗಳು ನನಗೆ ಇಲ್ಲ. ಭಕ್ತರು ನನಗೆ ಹೇಗೆ ಕರೀತಾರೋ, ಎಲ್ಲಿ ಕರೀತಾರೋ, ಯಾವಾಗ ಕರೀತಾರೋ ಅವರಿಗೆ ಅಲ್ಲಿಗೆ ಬಂದು ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ತಾಳಿದ ನರಸಿಂಹಾವತಾರ. ಹೀಗೆ ಅನೇಕ ಅವತಾರಗಳು ಪರಮಾತ್ಮ ತಾಳಿದ್ದಾನೆ. ಇವೆಲ್ಲ ಅವತಾರಗಳಲ್ಲಿ ಪ್ರಧಾನವಾದ ಪರಮಾತ್ಮನ ಉದ್ದೇಶ ಭಕ್ತರ ಉದ್ಧಾರ, ಭಕ್ತರ ಪ್ರಾರ್ಥನೆಯ ಬಗೆಗಳು ಹೇಗೆ, ತಾನು ಯಾವುದನ್ನು ಪ್ರಧಾನ ತನ್ನ ಉದ್ದೇಶ ಅಂತ ಇಟ್ಟುಕೊಂಡಿದ್ದಾನೆ. ಅಹಂ ಭಕ್ತ ಪರಾಧೀನ ಅಂತ ಪರಮಾತ್ಮ ಎರಡೂ ಕೈ ಮೇಲೆತ್ತಿ ಹೇಳ್ತಾನೆ. ಭಕ್ತರು ನನಗೆ ಯಾವುದೇ ರೀತಿಯಾಗಿ ಹಾಗೆ ಎಲ್ಲೇ ಕರೆದರೂ ಕೂಡ ಅವರಿಗೆ ನಾನು ಬಂದು ಅನುಗ್ರಹವನ್ನು ಮಾಡ್ತೇನೆ. ಮಾಡಿದ್ದು ಅದೇ ತಾನೆ, ಗಜೇಂದ್ರನಿಗೆ ಅನುಗ್ರಹ ಮಾಡಿದ್ದು. ಎಷ್ಟು ಚಂದ ವರ್ಣನೆ ಮಾಡ್ತಾರೆ ನೋಡಿ ದಾಸರಾಯರು. ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯ್ ಕಡಿದು ಬಿಡಿಸಿದನೆ ಬಾರಯ್ಯ ಬಾಬಾ ಭಕುತರ ಪ್ರಿಯ ಹೇ ಶ್ರೀನಿವಾಸರಾಯ. ಏನ್ ಪುಣ್ಯ ಮಾಡಿತ್ತು ಅದು ಆನೆ. ಅಲ್ಲಿಯೇ ಸರೋವರದ ಮಧ್ಯದಲ್ಲಿ ಇದ್ದ ಕಮಲ ಪುಷ್ಪವನ್ನು ಕಿತ್ತಿ ಆಕಾಶದ ಎತ್ತರಕ್ಕೆ ಮುಖ ಮಾಡಿ ಆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಆರ್ತವಾಗಿ ಆನೆ ಒದರಿದರೆ, ಪ್ರಾರ್ಥನೆ ಮಾಡಿದರೆ ಗರುಡಾರೂಢನಾಗಿ ಓಡಿ ಬಂದು ಪರಮಾತ್ಮ ಆನೆಯ ರಕ್ಷಣೆಗೆ ನಿಂತಲ್ಲ. ಇದೆಲ್ಲವನ್ನ ನೋಡಲಾಗಿ ದೇವರು ಒಲಿಯುವುದು ಹಣಕ್ಕಾಗಿ ಅಲ್ಲ, ಶ್ರೀಮಂತಿಕೆಗಾಗಿ, ಶಕ್ತಿವಂತರಿಗಲ್ಲ. ಪರಮಾತ್ಮ ಒಲಿಯುವುದು ನಾವು ಮಾಡಬೇಕಾದ ಆ ಆರ್ತವಾದ ಪ್ರಾರ್ಥನೆ, ಪ್ರಾಮಾಣಿಕವಾದ ಭಕ್ತಿ, ಅದನ್ನು ನಾವು ಮಾಡಬೇಕು ಅಂತ ದಶಾವತಾರಿ ರೂಪಿಯಾದ ಪರಮಾತ್ಮನ ವರ್ಣನೆಯನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಭರತ ಸೋದರೇ ದಮಿತ ಸಾಗರೇ ಶ್ರೀಧರೇ ಮನಶ್ಚರತು ಭಾಸುರೇ ಸಕಲ ದೋಷ ದೂರೇ ಜರೇ ವರೇ ಧನುಜ ಭೀಕರೇ ಬಹುಗುಣಾಕರೇ ಮಧ್ವರೇ
ಮಯೀಶ ಪರಮಾದರೆ ತನುದಯಾಂ ಭವೇನಾತುರೇ. ಹೇ ಕೃಷ್ಣ, ಹೇ ನಾರಾಯಣ, ಸರ್ವದ ಅನಂತ ಅವತಾರಗಳನ್ನು ತಾಳುವವ ನೀನು. ಅವತಾರವನ್ನು ತಾಳಬೇಕು ಅಂತಾದರೆ ನಿನಗೆ ನಿಮಿತ್ತಗಳು ಇಲ್ಲ. ನೀನು ಅವತಾರವನ್ನು ತಾಳಬೇಕು ಅಂತಾದರೆ ನಿನಗೆ ತಂದೆ ತಾಯಿಗಳ ಅಪೇಕ್ಷೆ ಇಲ್ಲ. ನೀನು ಅವತಾರವನ್ನು ತಾಳಬೇಕು ಅಂತಾದರೆ ನಿನಗೆ ಮನಸ್ಸಿಗೆ ಬಂದ ಹಾಗೆ ನೀನು ಅವತಾರವನ್ನು ತಾಳ್ತಿ. ಪ್ರಧಾನವಾದ ವಿಶೇಷವಾದ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ಆ ಪ್ರಾರ್ಥನೆಯನ್ನು ಕೇಳಿ. ಅಂತಹ ಪರಮಾತ್ಮ ನಿನಗೆ ಯದ್ಯಪಿ ಯಾವ ಪ್ರತಿಬಂಧಕಗಳು ಇಲ್ಲ, ಅಂತೆಯೇ ಭಾಗವತ ನಿನಗೆ ಹೇಳಿದ್ದು ವೈಕುಂಠ ಅಂತ ಹೇಳಿ. ಪರಮಾತ್ಮ ನಿನಗೆ ಯಾವ ದೋಷಗಳು ಇಲ್ಲ, ಅಂತೆಯೇ ನಿನಗೆ ಭಾಗವತಾದಿ ಗ್ರಂಥಗಳು ಹೇಳಿದ್ದು ಹೇ ಅಚ್ಯುತ ಅಂತ ಹೇಳಿ. ಇಂತಹ ಬೆಲೆ ಕಟ್ಟಲಾಗದ ಅನಂತವಾದ ಅವತಾರಗಳನ್ನು ತಾಳುವ ಪರಮಾತ್ಮ ನಿನಗೆ ಅಷ್ಟೆಲ್ಲ ಜನರನ್ನು ಉದ್ಧಾರ ಮಾಡುವುದರ ಮಧ್ಯದಲ್ಲಿ ನಾನೊಬ್ಬ ನಿನಗೆ ಭಾರ ಎಂದಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲರನ್ನ ಹೇಗೆ ರಕ್ಷಣೆ ಮಾಡ್ತಿ, ಅನುಗ್ರಹವನ್ನು ಮಾಡ್ತಿ, ನನಗೂ ಆ ರೀತಿಯಾಗಿ ರಕ್ಷಣೆ ಮಾಡು, ಅನುಗ್ರಹವನ್ನು ಮಾಡು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹರೇ ಭರತ ಸೋದರೇ ದಮಿತ ಸಾಗರೆ ಶ್ರೀಧರೆ ಮನಃ ಚರತು ಭಾಸುರೆ ಸಕಲ ದೋಷ ದೂರೆ ಅಜರೆ ವರೆ ಅದನುಜ ಭೀಕರೆ ಬಹುಗುಣಾಕರೆ ಮಧ್ವರೆ ಮಯೀಶ ಪರಮಾದರೆ ತನುದಯಾಂ ಭವೇನ ಆತುರೇ. ಪರಮಾತ್ಮನನ್ನ ಹೇ ಆಕರೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಈ ಶ್ಲೋಕದಲ್ಲಿ ನಾವು ದಶಾವತಾರಗಳ ಚಿಂತನೆಯನ್ನು ನಾವು ಮಾಡಬೇಕಾದದ್ದು. ಆ ದಶಾವತಾರಗಳ ಚಿಂತನೆಯಲ್ಲಿ ಮೊಟ್ಟ ಮೊದಲಿಗೆ ಬರುವಂತಹ ರೂಪ ಪರಮಾತ್ಮನದ್ದು ಮತ್ಸ್ಯಾವತಾರ. ಆ ಮತ್ಸ್ಯಾವತಾರದ ವಿಶೇಷಣವನ್ನು ಇಲ್ಲಿ ಆಕರೆ ಅಂತ ಹೇಳ್ತಾರೆ. ಆಕರೆ ಅಂದರೆ ಚಂದಾಗಿ ನೀರಿನಲ್ಲಿ ರಮಿಸುವ. ಅಲ್ಲರಿ, ಇಲ್ಲಿ ಆಕರೆ ಅಂತ ಶಬ್ದವಿದೆ, ನೀವು ಮತ್ಸ್ಯ ರೂಪಕ್ಕೆ ಹೇಳ್ತೀರಿ, ಹೇಗದನ್ನು ಹೊಂದಿಸೋದು ಅಂದರೆ ಅಲ್ಲಿ ಈ ರೀತಿಯಾಗಿ ನಾವು ತಿಳಿದುಕೊಳ್ಬೇಕು. ಆ ಸಮ್ಯಕ್ಕೆ ತಸ್ಮಿನ್ ರಮತೆ ಇತಿ ಆಕರೆ ಅಂದರೆ ಇಲ್ಲಿ ಕೆ ಅಂದರೆ ನೀರು, ಕಂ ಶಿರೋ ಜಲಮಾಖ್ಯಾತಃ ಆಖ್ಯಾತಂ ಅಂತ ಕೋಶ ಇದೆ. ಆ ಕೋಶಾನುಸಾರವಾಗಿ ಕಂ ಅಂದರೆ ನೀರು, ಚಂದಾಗಿ ನೀರಿನಲ್ಲಿ ರಮಿಸುವ ಪರಮಾತ್ಮ ನೀನು ಮತ್ಸ್ಯ. ಎಲ್ಲಿ ರಮಿಸ್ತಿ ಗೊತ್ತಾ? ಸಾಗರೇ. ಸಾಗರೆ ಅಂದರೆ ಸಮುದ್ರದ ಆ ಒಂದು ವಿಶೇಷವಾದ, ಯಾವ ಸಮುದ್ರದ ಮಧ್ಯದಲ್ಲಿ ಮಂದರ ಪರ್ವತವನ್ನು ಇಟ್ಟು ಆ ಅಮೃತ ಮಥನಕ್ಕಾಗಿ ಕಡೆದರೋ ಅಂತಹ ಶ್ರೇಷ್ಠವಾದ ಸಮುದ್ರದ ಮಧ್ಯದಲ್ಲಿ ನೀನು ರಮಿಸ್ತಿ. ಆದ್ದರಿಂದ ನೀನು ಆಕರ. ಮತ್ತೆಂಥವ ಪರಮಾತ್ಮ ನೀನು, ಮತ್ತೆಂಥವ ನೀನು ಅಂತಂದ್ರೆ ಮತ್ತೆ ಇಲ್ಲಿ ಇನ್ನೊಂದು ಅರ್ಥದಲ್ಲಿಯೂ ನಾವು ಈ ಸಾಗರೆ ಅನ್ನುವ ಶಬ್ದದಿಂದ ನಾವು ತಿಳಿದಬಹುದು. ಮತ್ಸ್ಯಾವತಾರಿಯಾದ ಪರಮಾತ್ಮನ ವರ್ಣನೆಯನ್ನು ನಾವು ಇಲ್ಲಿ ಹೇಳಿದರೆ, ಅದೇ ರೀತಿಯಾಗಿ ಸಾಗರೆ ಎನ್ನುವ ಶಬ್ದದಿಂದ ಪರಮಾತ್ಮನ ಕೂರ್ಮಾವತಾರದ ವರ್ಣನೆಯನ್ನೂ ಸಹ ನಮಗೆ ಇಲ್ಲಿ ತಿಳಿಯುವುದಕ್ಕೆ ಸಾಧ್ಯವಿದೆ. ಸಾಗರೆ ಅನ್ನುವಲ್ಲಿ ಸ್ವಲ್ಪ ಶಬ್ದಗಳನ್ನು ನಾವು ಹಿಂದು ಮುಂದೆ ಮಾಡಿಕೊಂಡು, ಶಬ್ದಗಳನ್ನು ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಇದರ ಅರ್ಥವನ್ನು ನಾವು ಅರ್ಥೈಸುವುದಾದರೆ, ಸಾಗರೆ ಅನ್ನುವಲ್ಲಿ ಸೇ ಅಗಂ ರ ಈ ರೀತಿಯಾಗಿ ಶಬ್ದಗಳನ್ನು ನಾವು ಬಿಡಿಸಿದಾಗ ವ್ಯಾಖ್ಯಾನಕಾರರು ಅದೇ ರೀತಿಯಾಗಿಯೇ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ವ್ಯಾಖ್ಯಾನಕಾರರದ್ದನ್ನೇ ನಾನು ಅನುವಾದ ಮಾಡ್ತಾ ಇದ್ದೇನೆ ಹೊರತು ಇಲ್ಲಿ ಮತ್ತೊಂದು ಯಾವ ವಿಚಾರವೂ ಇಲ್ಲ. ಯಾವ ಬೆನ್ನಿನ ಮೇಲೆ ಅಗಂ ಪರ್ವತವನ್ನು ಧರಿಸಿಕೊಂಡು ರಮಿಸುವನೋ ಅಂಥವನೇ ಸಾಗರ, ಸಾಗರೆ. ಅರ್ಥಾತ್ ಪೃಷ್ಠಭಾಗದಲ್ಲಿ ಬೆನ್ನಿನ ಮೇಲೆ
ಗವಾಂ ಕಂಡೂಯನಾದಿವತ ಅಂತ ಹೇಳ್ತಾರೆ. ಆಕಳುಗೆ ತುರಿಸಿದಾಗ ಹೇಗೆ ಆನಂದ ಪಡಬೇಕೋ ಹಾಗೆ ಬಂಗಾರಮಯವಾದ ಆ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಇಟ್ಟಾಗ ಅದನ್ನು ಆನಂದಪಟ್ಟ ಕಂಡೂಯನವತ ಆನಂದಪಟ್ಟಂತಹ ಯಾವ ಕೂರ್ಮರೂಪಿಯಾದ ಪರಮಾತ್ಮ. ಈ ಮಾತನ್ನು ತಿಳಿಯುವಾಗ ನಾವು ಇದಕ್ಕೆ ಪೂರಕವಾಗಿ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿರುವ ಮಾತನ್ನು ನಾವು ಕೇಳಬೇಕು. ಅಥಾತಿ ಭಾರಾದ ವಿಶತ್ ಸುಕಾಂಚನೋ ಗಿರೀಸ್ಸ ಪಾತಾಲ ಮತಸ್ತ್ವಮೇವ ತಂ ಕಚ್ಚಪಾತ್ಮಾತ್ವಭರಸ್ವ ಪೃಷ್ಠೇ ಹ್ಯನನ್ಯಧಾರ್ಯಾಂ ಪುರುಲೀಲೆಯೈವ ಎನ್ನುವ ನಿರ್ಣಯ ಉಕ್ತಿಯಂತೆ ಲೀಲಾಜಾಲವಾಗಿ ಆ ಪರ್ವತ ಮುಳಗದಂತೆ ಬೆನ್ನಿನ ಮೇಲೆ ಧರಿಸಿಕೊಂಡ ಹೇ ಕೂರ್ಮರೂಪಿ ಪರಮಾತ್ಮ. ನಂತರದಲ್ಲಿ ವರಾಹ ಅವತಾರ ಅದನುಜ ಭೀಕರೇ ಅಂದರೆ ಧನು ಅಂದರೇನು, ಅದನು ಅಂದ್ರೇನು, ಭಿನ್ನಲಾದವಳು ಯಾರು? ದಿತಿ. ಆ ದಿತಿಯ ಮಗನಾದ ಯಾರು? ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನ ಉಪಟಳವನ್ನು ನೋಡಿ ಅವನನ್ನು ಸಂಹಾರ ಮಾಡುವುದಕ್ಕಾಗಿ ಪರಮಾತ್ಮ ಅವತಾರ ತಾಳಿದ ಯಾವುದು? ವರಾಹ. ವರಾಹ ರೂಪಿಯಾದ ಪರಮಾತ್ಮನನ್ನು ಸಂಹಾರ ಮಾಡುವುದಕ್ಕಾಗಿ ತಾಳಿದ ಪರಮಾತ್ಮ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕಾಗಿ ತಾಳಿದ ಪರಮಾತ್ಮನ ಅವತಾರ ಅದು ವರಾಹ ಅವತಾರ. ನಂತರದಲ್ಲಿ ಅದನುಜ ಭೀಕರೆ, ಅದನ್ನೇ ಸ್ವಲ್ಪ ಇನ್ನೊಂದು ಅರ್ಥದಲ್ಲಿ ನರಸಿಂಹ ಎನ್ನುವ ಶಬ್ದದಲ್ಲಿ ನಾವು ಅರ್ಥ ಮಾಡುವುದಾದರೆ ದಿತಿಪುತ್ರ ಹಿರಣ್ಯಕಶಪು. ಅಂತಹ ಹಿರಣ್ಯಕಶಪು ಇಡೀ ಬ್ರಹ್ಮಾಂಡದಲ್ಲಿ ನನ್ನೊಬ್ಬನೇ ನಾಮಸ್ಮರಣೆ ಇರಬೇಕು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತಾಗಬಾರದು, ಹಿರಣ್ಯಕಶಪು ಪ್ರೇರಣೆಯ ಹಿರಣ್ಯಕಶಪು ಪ್ರೀತ್ಯರ್ಥಂ ಅಂತೆಯೇ ಆಗಬೇಕು ಅಂತ ಏನು ಅಹಂಕಾರ ಪಟ್ಟಿದ್ದ, ಅವನನ್ನು ಸಂಹಾರ ಮಾಡುವುದಕ್ಕಾಗಿ, ತರಳನಾದಂತಹ ಪ್ರಹ್ಲಾದನನ್ನು ಉದ್ಧಾರ ಮಾಡುವುದಕ್ಕಾಗಿ ಪರಮಾತ್ಮ ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧ ಸತ್ವೈ ಕಥಾನಮತಯ ವಚಸಾಂ ಪ್ರವಾಹೈ ಕಿಂ ತೋಷ್ಟುಮರ್ಹಸಿ ಸಮಯ ಹರೇ ರುಗ್ರಜಾತೆ ಅಂತ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಎಲ್ಲರೂ, ಇದಕ್ಕಿಂತಲೂ ಲಕ್ಷ್ಮಿಯೇ ಮೊದಲಾದವರು ಎಲ್ಲರೂ ಇದ್ದರೂ ಅವರ ಪ್ರಾರ್ಥನೆಗೆ ಶಾಂತನಾಗದ ನೀನು, ನಾನು ದುಷ್ಟ ಜಾತಿಯಲ್ಲಿ ಹುಟ್ಟಿ ಬಂದ ಈ ಪ್ರಹ್ಲಾದ ನಿನ್ನನ್ನು ಪ್ರಾರ್ಥನೆ ಮಾಡಿದರೆ ಅನುಗ್ರಹ ಮಾಡ್ತೀಯ ಅಂದರೆ ಏನಿದರಲ್ಲಿ ನಾನು ನೋಡಬೇಕಾದದ್ದು? ವ್ಯಾಖ್ಯಾನಕಾರರು ಇದನ್ನು ತಿಳಿಸ್ತಾರೆ. ಪರಮಾತ್ಮ ಪ್ರಹ್ಲಾದನನ್ನು ನಿಮಿತ್ತ ಮಾಡಿಕೊಂಡು ಅವತಾರ ತಾಳಿದ್ದಾನೆ, ಅಂತೆಯೇ ಅವನು ನರಸಿಂಹನಾಗಿ ಬಂದ. ನಂತರದಲ್ಲಿ ಭರತ ಸೋದರೆ, ಈ ಭರತ ಸೋದರೆ, ಹರೇ ಭರತ ಸೋದರೆ ಅನ್ನುವಲ್ಲಿ ಹರ ಇಭರತ ಸೋದರೆ ಅಂತ ನಾವು ಬಿಡಿಸಿ ಬಿಡೋಣ. ಇಭರತ ಸೋದರ, ಇಭ ಅಂದರೆ ಐರಾವತ. ಆ ಐರಾವತವನ್ನೇ ವಾಹನನನ್ನಾಗಿ ಮಾಡಿಕೊಂಡವನು ಯಾರು? ಈ ಭರತ, ಇಂದ್ರ. ಇಂದ್ರನ ಸೋದರ ಯಾರು? ಅವನೇ ವಾಮನ. ಯಾಕೆ ಹೇಳಿ? ಇಂದ್ರ ಹುಟ್ಟಿದ್ದು ಅದಿತಿಯಲ್ಲಿ, ವಾಮನ ಹುಟ್ಟಿದ್ದು ಅದಿತಿಯಲ್ಲಿ. ಹಾಗಾಗಿ ಇಂದ್ರನ ಸೋದರನಾದವ ವಾಮನ. ತಥಾಚ ಈ ಭರತ ಸೋದರೇ. ನಂತರದಲ್ಲಿ ಹರೇ ಭರತ ಸೋದರೇ ಅನ್ನುವ ಕಡೆಗೆ ಭ ಅಷ್ಟೇ ಇಟ್ಟುಕೊಳ್ಳೋಣ. ಭ ಎನ್ನುವ ಶಬ್ದವನ್ನು ಅಷ್ಟೇ ಇಟ್ಟುಕೊಂಡಾಗ ಹೇ ಭ, ಭ ಶಬ್ದಕ್ಕೆ ಭಾರ್ಗವ, ಪರಶುರಾಮ ಅಂತ ಇದಕ್ಕೊಂದು ನಿಘಂಟು ಕೂಡ ಉಂಟು. ಭಾರ್ಗವೇ ಭ ಪ್ರಕೀರ್ತಿತ ಅಂತ ಹೇಳಿ ನಿಘಂಟು ಉಂಟು. ತಥಾಚ ಭ ಅಂದರೆ ಯಾರು? ಪರಶುರಾಮ. ನಂತರದಲ್ಲಿ ರಾಮಚಂದ್ರ, ದಶರಥ ರಾಮ, ಸೀತಾರಾಮ. ಭರತ ಸೋದರೇ ತ್ವಯಿ, ಭರತ ಸೋದರೇ, ಭರತನನ್ನ ತಮ್ಮನಾಗಿ ಪಡೆದುಕೊಂಡ ರಾಮ ನಿನ್ನಲ್ಲಿ. ನಂತರದಲ್ಲಿ ಮಧ್ವರೇ, ಕೃಷ್ಣ ಪರಮಾತ್ಮ. ರಾಮನ ನಂತರದಲ್ಲಿ ಕೃಷ್ಣ, ಮಧುನಾಮಕ ದೈತ್ಯ ಸಂಹಾರಕನಾದಂತಹ ಹೇ ಶ್ರೀಕೃಷ್ಣ. ನಂತರದಲ್ಲಿ ಬಂದವರು ಬುದ್ಧ. ಬುದ್ಧ ಧನುಜ ಭೀಕರೇ. ಅಲ್ಲಿಯೇ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸಗಳನ್ನು ಮಾಡಿಕೊಂಡು ಅನ್ವಯವನ್ನು ಮಾಡಬೇಕು. ಸ್ವಲ್ಪ ನಿಧಾನವಾಗಿ ಇದನ್ನು ಶ್ರವಣ ಮಾಡಿ. ಸ್ವಲ್ಪ ಆಚೆ ಈಚೆ ಅನ್ವಯಗಳಿವೆ, ಆದರೆ ಅರ್ಥ ಮಾತ್ರ ಅದ್ಭುತವಾಗಿ ಇಲ್ಲಿ ಜೋಡಿಸಿಕೊಟ್ಟಿದ್ದಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ವಿಚಾರ ಮಾಡಿ
ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಾವು ಮಾಡಿದ ಈ ವಿಷ್ಣು ಸ್ತುತಿಯಲ್ಲಿ ಒಂದೊಂದು ಶಬ್ದವೂ ವ್ಯರ್ಥವಾಗಿ ಇಟ್ಟಿಲ್ಲ. ಆಯಾ ಶಬ್ದಗಳಿಗೆ ಆಯಾ ತರನಾದ ಪರಮಾತ್ಮನ ಚಿಂತನೆಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಈಗಲೇ ನೀವು ಕೇಳಿದಿರಿ ಭ ಈ ಭ ಇತ್ಯಾದಿಯಾಗಿ. ಧನುಜ ಭೀಕರೇ ಅಂದ್ರೇನು? ಜಿನನಿಂದ ಉತ್ಪನ್ನರಾದವರು ಅವರು ಧನುಜರು. ಅಂತಹ ಅವರಿಗೆ ಮೋಹಕವಾದ ಶಾಸ್ತ್ರವನ್ನು ನಿರ್ಮಾಣ ಮಾಡಿ, ತಮಸ್ಸಿಗೇನೆ ಅತ್ಯಂತ ಅನುಕೂಲವಾದ ಶಾಸ್ತ್ರವನ್ನು ಉಪದೇಶವನ್ನು ಮಾಡಿ ಅವರನ್ನೆಲ್ಲರನ್ನು ಮೋಹಿಸಿದ. ಆದ್ದರಿಂದ ಇವನಿಗೆ ಏನಂತ ಕರೀತಾರೆ? ಬುದ್ಧ ಅಂತ ಕರೀತಾರೆ. ಜಿನೋತ್ಪನ್ನಾನಾಂ ಧನುಜಾನಾಂ ತಚ್ಛಾಸ್ತ್ರ ನಿರ್ಮಾಣೇನ ಮೋಹ ಕರ್ತೃತ್ವೇನ ಭೀಕರೇ ಭಯಂಕರೇ ಬುದ್ಧೇ ಅಂತ ಹೇಳಿ. ನಂತರದಲ್ಲಿ ಕೊನೆಯದಾಗಿ ಪರಮಾತ್ಮ ಕಲ್ಕಿ ಅಜರೇ ಹರೌ. ಇಲ್ಲಿ ಅಜರೇ ಅಂದರೆ ಅದು ಪರಮಾತ್ಮನ ಹೆಸರುದು, ಕಲ್ಕಿಯೇ ಹೆಸರು. ಅದಕ್ಕೆ ಒಂದು ಕೋಶವೂ ಇದೆ. ಹರೌ ಹರೇ ವಿಧೌ ಕಾಮೇ ಛಾಗೆ ರಘುಸುತೆ ಪ್ಯಜಃ ಇತಿ ಯಮೇ ಸೂರ್ಯೇ ಹರೇ ವಿಷ್ಣು ವಾಸವೇ ದುರ್ಧರೇ ಹಯೌ ಹಯೇ ಮೃಗೇಂದ್ರೇ ವಾನರೇ ವಾಯೌ ದಶಸ್ವಪಿ ಹರಿಸ್ಮೃತಃ ತಥಾ ಚ ಅಜರೇ ಹರೌ. ಅಜರೇ ಅಂದರೆ ಅಜಾರೇ ಅಂದ್ರೇನರ್ಥ? ಅಶ್ವೇ ರಮತೆ ಇತಿ ಕಲ್ಕಿ ಇತಿ ಅಜರೇ ಕಲ್ಕಿ ಇತಿ ಯಾವತ್. ಕುದುರೆ ಮೇಲೆ ಕುತ್ತು ರಮಣವನ್ನು ಮಾಡ್ತಾ ಆನಂದವನ್ನು ಪಡ್ತಾ ದುಷ್ಟರಾದವರನ್ನೆಲ್ಲರನ್ನೂ ತನ್ನ ಕತ್ತಿಯಿಂದ ಸಂಹಾರ ಮಾಡಿ ಮತ್ತೆ ಯುಗ ಪ್ರವರ್ತಕ್ಕೆ ಕಾರಣನಾದಂತಹ ಪರಮಾತ್ಮ ಅವನು ಕಲ್ಕಿ. ಇಂತಹ ಅನೇಕ ವಿಧವಾದ ದಶಾವತಾರಗಳನ್ನು ತಾಳಿದ ಆ 10 ಅವತಾರಗಳಲ್ಲಿಯೂ ಭಕ್ತರ ಅನುಗ್ರಹವೇ ಪ್ರಧಾನವಾಗಿ ಇಟ್ಟುಕೊಂಡ ದಮಿತ ಸಾಗರೇ. ಗಾಂಭೀರ್ಯದಿಂದ ಉತ್ತಮವಾದ ಪರಮಾತ್ಮನ ಗಾಂಭೀರ್ಯದ ಮುಂದೆ ಗಾಂಭೀರ್ಯಕ್ಕೆ ಹೆಸರಾದ ಸಮುದ್ರವೂ ನಾಚುವಂತೆ ಶ್ರೀಧರೇ ಲಕ್ಷ್ಮೀಧರನಾದ, ಭಾಸುರೇ ಪ್ರಕಾಶಮಾನನಾದ, ಸಕಲ ದೂಷೇ ದೂರೇ ಅಜರೇ ವರೇ ಅಜ್ಞಾನಾದಿ ಸಕಲ ದೋಷಗಳಿಂದ ದೂರನಾದ, ಮುಪ್ಪು ಇಲ್ಲದ ಉತ್ತಮನಾದ, ದೈತ್ಯ ಭಯಂಕರನಾದಂತಹ ಹೇ ನಾರಾಯಣ, ಹೇ ನಾರಾಯಣ, ಭವೇನ ಆತುರೆ ಯದ್ಯಪಿ ನೀನು ಸಂಸಾರದಿಂದ ಅತ್ಯಂತ ದೂರ, ಅಷ್ಟು ದೂರನಾದರೂ ಕೂಡ ನಾನು ಮಾತ್ರ ಸಂಸಾರಕ್ಕೆ ಅತಿ ಹತ್ತಿರನಾಗಿದ್ದೇನೆ, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ. ಹೇ ಸ್ವಾಮಿ, ನೀನು ನನಗೆ ಅನುಗ್ರಹವನ್ನು ಮಾಡು. ನಿನ್ನ ಆ ಅನಂತವಾದ ದಯ, ಆ ನಿನ್ನ ಅನಂತವಾದಂತಹ ಕಾರುಣ್ಯ ಅದು ನನ್ನ ಮೇಲೆ ಅಹರ್ನಿಶವಾಗಿ ಸುರಿಸಿ ನನಗೆ ನಿನ್ನ ದಯಾಘನತೆ ತೋರಿ, ಕೃಪಾವಶ್ಯತೆಯನ್ನು ತೋರಿ ಅನುಗ್ರಹವನ್ನು ಮಾಡು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅನೇಕ ವಿಶಿಷ್ಟವಾದ ವ್ಯಾಖ್ಯಾನ ವಿಶೇಷಗಳು ಇದರಲ್ಲೆಲ್ಲ ಇದೆ. ತಿಳಿಯುವುದಕ್ಕೆ ಕಷ್ಟ ಅನ್ನುವ ಉದ್ದೇಶಕ್ಕೆ ಸ್ವಲ್ಪ ಸಂಕ್ಷೇಪೇಣ ತಿಳಿಯುವಂತೆ ಹೇಳಲು ಗುರುಗಳ ಅನುಗ್ರಹದಿಂದ ಪ್ರಯತ್ನ ಪಟ್ಟಿದ್ದೇನೆ. ಸಂಕ್ಷಿಪ್ತವಾಗಿ ತಿಳಿಯಬೇಕು ಅಂದರೆ ದಶಾವತಾರಗಳನ್ನು ತಾಳಿ ಪರಮಾತ್ಮನನ್ನು ಆರ್ತವಾಗಿ ಭಕ್ತರು ಬೇಡುವ ಪರಿ ಅಂಥದ್ದು ನೋಡಿ. ಇಷ್ಟೆಲ್ಲ ಅವತಾರ ತಾಳಿದಿ, ಆ ಯಾವ ಅವತಾರದಿಂದ ನಿನಗೇನೂ ಪ್ರಯೋಜನವಿಲ್ಲ. ಇದೆಲ್ಲ ಪ್ರಯೋಜನ, ಈ ಎಲ್ಲ ಅವತಾರಗಳ ಸ್ಮರಣೆಯ ಚಿಂತನೆ ನನ್ನ ಅನುಗ್ರಹಕ್ಕಾಗಿ, ನನಗೆ ಆ ಚಿಂತನೆಯ ಉಪಕಾರವನ್ನು ಮಾಡು, ಭವಬಂಧವನ್ನು ಬಿಡಿಸು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರದಲ್ಲಿ ಹೇ ನಾರಾಯಣ, ಈ ಶರೀರ ಅಹರ್ನಿಶವಾಗಿ ಅನೇಕ ಕಾಮನೆಗಳನ್ನೇ ಅಪೇಕ್ಷಿಸ್ತದೆ. ಅಖಂಡವಾಗಿ ಭೋಗವೇ ಬೇಕು ಅಂತ ಹೇಳುತ್ತದೆ. ಸುಖಕ್ಕೆ ಒಗ್ಗಿ ಹೋಗಿದೆ, ಕಷ್ಟ ಗೊತ್ತಿಲ್ಲ ಇದಕ್ಕೆ. ಕಷ್ಟ ಬಂದಾಗ ಮಾತ್ರ ನಿನ್ನನ್ನು ನೆನಪಿಸುವ ಚಿಂತನೆ ನನ್ನಲ್ಲಿದೆ. ಎಂತಹ ಉಪಕಾರ ಗೇಡಿಗಳು ನೋಡಿ ನಾವು.
ಎಂತಹ ಕೃತಜ್ಞರು ನೋಡಿ. ಇಷ್ಟೆಲ್ಲ ಕೊಟ್ಟ ಪರಮಾತ್ಮನಿಗೆ ಪರಮಾತ್ಮನಗೋಸ್ಕರ ಸಮಯ ಹಾಕು ಅಂತ ಹೇಳಿದಾಗ ನನಗೆ ಸಮಯ ಇಲ್ಲ ಎಂದು ಹೇಳುವ ಕೃತಜ್ಞರಾದ ನಮಗೆ ಪರಮಾತ್ಮ ಅವ ಅಂತಾನೆ, ಇದೆಲ್ಲ ಮಾಡುವುದು ನನ್ನ ಭಕ್ತರ ಉದ್ಧಾರಕ್ಕಾಗಿ. ಅವರ ಉದ್ದೇಶ, ಅವರ ಅನುಗ್ರಹವೇ ನನ್ನ ಜೀವನದ ಪರಮೋಧರ್ಮ ಅಂತ ಪರಮಾತ್ಮನ ಪ್ರತಿಜ್ಞೆ ಮಾಡಿ ಹೇಳ್ತಾನೆ. ಆ ಚಿಂತನೆಯನ್ನೇ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಜಗಜ್ಜನಕ ಜಾನಕಿ ಮನ ಭೀಮ ಸೋಮಾದಿಮಾ ಮರವ್ರಜ ಸುಪೂಜಿತೌ ವೃಜಿನ ನಾಶನ ಶ್ರೀಶನಃ ಅವಪ್ರವಣ ವರ್ಗವತ್ತವ ನಿಸರ್ಗ ಭಕ್ತಾನಲಂ ಸುಭಾರ್ಗವ ತನೂತಪೋಹರಣ ಭರ್ಗ ಜಪ್ಯಾಬಿದ. ಪರಮಾತ್ಮ ಭೀಮ, ಉಮಾ ಸಮೇತನಾದಂತಹ ರುದ್ರ, ಇವರೆಲ್ಲರೇ ಮೊದಲಾದಂತಹ ಇಂದ್ರ, ಚಂದ್ರ, ಇಂತಹ ಎಲ್ಲ ದೇವತೆಗಳಿಂದ ಪೂಜಿತನಾದ ಸಮಸ್ತ ದೋಷ ಪರಿಹಾರಕ ಲಕ್ಷ್ಮೀಪತೆ, ಜನನಿಯಾದಂತಹ ಜಾನಕಿಯ ಮೇಲೆ ವಿಶೇಷವಾದ ಅಭಿಮಾನವುಳ್ಳ ಪರಮಾತ್ಮ, ನಿನ್ನ ಭಕ್ತರು ಶರೀರದ ತಾಪಕ್ಕೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ನಾನು ನನ್ನದು ನನ್ನಿಂದಾಯಿತು, ನನಗೋಸ್ಕರ ಆಯಿತು, ನಾನೇ ಮಾಡಿದೆ ಇತ್ಯಾದಿಯಾಗಿ. ಅಂತಹ ಪರಮಾತ್ಮ ಆ ಎಲ್ಲ ಅಹಂಕಾರವನ್ನು ಇಳಿಸು, ಅಹಂಕಾರವನ್ನೆಲ್ಲವನ್ನು ಇಳಿಸು. ಅಹರ್ನಿಶವಾದ ನೀನು ಮಾಡಿದ ಚಿಂತನೆಗಳಲ್ಲಿ ನನಗೆ ಆ ಚಿಂತನೆಗಳನ್ನು ಮಾಡುವಂತೆ, ಆ ಉಪಕಾರಗಳ ಸ್ಮರಣೆಯನ್ನು ಮಾಡುವಂತೆ ಅನುಗ್ರಹವನ್ನು ಮಾಡುವಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜಗಜ್ಜನಕ ಜಾನಕಿ ಕಮನ, ಜಾನಕಿ ಕಮನ ಒಂದೇ ಶಬ್ದ, ಭೀಮ ಸೋಮಾದಿಮಾಮರ ವ್ರಜ ಸುಪೂಜಿತ ವೃಜಿನ ನಾಶನ ಶ್ರೀಶ ನಹ ಅವ ಪ್ರವಣ ವರ್ಗವತ್ತವ, ಪ್ರವಣ ವರ್ಗ ತವ ನಿಸರ್ಗ ಭಕ್ತಾನಲಂ ಸುಭಾರ್ಗವತನು ತಪೋಹರಣ ಭರ್ಗ ಜಪ್ಯಾಭಿದ. ಭೀಮ ಸೋಮಾದಿ ಮಾಮರವ್ರಜ ಸುಪೂಜಿತ. ಭೀಮ ಅರ್ಥಾತ್ ಮುಖ್ಯ ಪ್ರಾಣದೇವರು, ರುದ್ರ, ಇಂದ್ರ, ಚಂದ್ರ ಇವರೇ ಮೊದಲಾದಂತಹ ದೇವತೆಗಳಿಂದ ಪೂಜಿತನಾದ ವೃಜಿನ ನಾಶನ ಸಮಸ್ತ ದೋಷ ಪರಿಹಾರಕನಾದ ಶ್ರೀಶಃ ಲಕ್ಷ್ಮೀಪತಿ, ಜಗಜ್ಜನಕ ಜಾನಕೀ ಮನ. ಜಗಜ್ಜನಕ ಯದ್ಯಪಿ ಜಗತ್ತಿಗೆ ಜನಕನಾದವನು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಪ್ರದಾತೃ ಆದವನು, ಆದರೂ ಜಾನಕೀ ಕಮನ ಅಂದ್ರೇನರ್ಥ? ಜಾನಕಿ ಅರ್ಥಾತ್ ಲಕ್ಷ್ಮೀದೇವಿಯ ಮೇಲೇನೆ ಯಾವತ್ತಿಗೂ ಮನಸ್ಸಿಟ್ಟವನು ಅಂದ್ರೇನರ್ಥ? ಲಕ್ಷ್ಮೀದೇವಿಯ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇಟ್ಟವನು. ಇದಕ್ಕೆ ಮೇದಿನಿ ಕೋಶವು ಒಂದು ನಮಗೆ ಸೂಚನೆಯನ್ನು ಕೊಡುತ್ತೆ. ಕಮನ ಕಾಮುಕೆ ಕಾಮೇ ಅಂತ ಹೇಳಿ. ಮತ್ತೆಂಥವ ನೀನು? ತನು ತಪೋಹರಣ ಅಂದ್ರೇನು? ಯಾರು ಪರಮಾತ್ಮನಿಗಾಗಿ ಉಚ್ಚವಾದಂತಹ ಭಕ್ತಿಯನ್ನು ಮಾಡಿ ತಪಸ್ಸನ್ನು ಮಾಡ್ತಾರೋ ಅಂಥವರ ಎಲ್ಲ ವಿಧವಾದಂತಹ ಕಷ್ಟಗಳನ್ನು, ಸಂಸಾರದ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ಹೇ ನಾರಾಯಣ, ಸುಭಾರ್ಗವ ತನು ಪರಶುರಾಮ ರೂಪಿಯಾದ ಅವತಾರವನ್ನು ತಾಳಿದ ಭರ್ಗಜಪ್ಯಾಭಿದ ಭಾರತಿ ಜ್ಞಾನ ರೂಪತ್ವಾತ್ ಭರ್ಗ ಅಂದ್ರೇನು? ಭಾರ್ಗವ ಎನ್ನುವ ಶಬ್ದದಿಂದ ಪ್ರಸಿದ್ಧಿಯನ್ನು ಪಡೆದ ಅರ್ಥಾತ್ ಪರಶುರಾಮ ರೂಪಿಯಾದ ಪರಮಾತ್ಮ
ನೀನು ಎಂಥವ ಗೊತ್ತಾ? ತವ ನಿಸರ್ಗ ಭಕ್ತಾನ್, ವಿನಮ್ರರಾದ ಭಕ್ತರು, ಪ್ರವಣ ವರ್ಗವತ್ ಅವರೆಲ್ಲರೂ ನಿನ್ನ ವಿನಮ್ರರು, ಅವರೆಲ್ಲರೂ ನಿನ್ನನ್ನು ಅಹರ್ನಿಶವಾಗಿ ಪ್ರಾರ್ಥನೆಯನ್ನು ಮಾಡುವವರು ಅಂತ ಹೇಳಿ ಅವರನ್ನು ರಕ್ಷಣೆ ಮಾಡು. ಯಾವ ಭಕ್ತರು ಅಹಂಕಾರದಿಂದ ಮದೋನ್ಮತ್ತರಾಗಿ ಇರ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡು. ಯಾವ ಭಕ್ತರು ನಿನ್ನನ್ನೇ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ಅನುಗ್ರಹವನ್ನು ಮಾಡು. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ರೀತಿಯಾಗಿಯೂ ನಾವು ಸುಭಾರ್ಗವ ತನು ತಪೋಹರಣ, ಸ್ವಲ್ಪ ಇಲ್ಲೊಂದು ಚಿಂತನೆಯನ್ನು ನಾವು ತಿಳಿಬೇಕು. ಅತುಲ ಎಂಬ ಅಸುರ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿ ಬ್ರಹ್ಮ ರುದ್ರದೇವರನ್ನ ತಪಸ್ಸು ಮಾಡಿ ಪರಮಾತ್ಮ ಅರ್ಥಾತ್ ಪರಶುರಾಮ ದೇವರ ನಾಭಿಕಮಲದಲ್ಲಿ ಬಂದು ನೆಲೆಸಿದ್ದ. ಅಂತಹ ಅಸುರನಾದಂತಹ ಅತುಲನನ್ನ ರಾಮದೇವರು ಸೀತಾ ಸ್ವಯಂವರವನ್ನು ಮುಗಿಸಿಕೊಂಡು ಬಂದಾಗ ಮಾರ್ಗ ಮಧ್ಯದಲ್ಲಿಯೇನೆ ಪರಶುರಾಮದ ದೇವರ ಜೊತೆಗೆ ಯುದ್ಧವನ್ನು ಮಾಡಿದಂತೆ ನಾಟಕ ಮಾಡಿ ಪರಶುರಾಮ ದೇವರ ನಾಭಿಯಲ್ಲಿ ಇರುವ ಆ ಅತುಲ ಎಂಬ ಅಸುರನನ್ನ ಸಂಹಾರ ಮಾಡಿದ. ತಥಾಚ ಸುಭಾರ್ಗವ ತನು ತಪೋಹರಣ, ಸುಭಾರ್ಗವ ತನು ಪರಶುರಾಮ ದೇವರ ದೇಹದ ಅರ್ಥಾತ್ ನಾಭಿಯಲ್ಲಿ ಇರುವ ಅತುಲ ಎಂಬ ಅಸುರನ ತಪಸ್ಸನ್ನ ಭಂಗ ಮಾಡಿದ. ಹೇ ರಾಮ, ಹೇ ರಾಮ, ನೀನು ಯಾವ ನಾಮಸ್ಮರಣೆಯನ್ನ ಮಾಡೋಣದರಿಂದ, ರಾಮ 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 ಅಂತ ನಾಮಸ್ಮರಣೆಯನ್ನ ಮಾಡೋದರಿಂದ ವೃದ್ಧಳಾದ ಶಬರಿಯನ್ನ ಅನುಗ್ರಹವನ್ನ ಮಾಡಿದೆಯೋ, ಯಾವ ನಾಮಸ್ಮರಣೆಯ ಪ್ರಭಾವದಿಂದ ವಿದುರನನ್ನ ಅನುಗ್ರಹವನ್ನ ಮಾಡಿದೆಯೋ, ಯಾವ ನಾಮಸ್ಮರಣೆಯ ಪ್ರಭಾವದಿಂದ ಅಜಾಮಿಳನನ್ನ ಅನುಗ್ರಹ ಮಾಡಿದೆಯೋ, ಯಾವ ನಾಮಸ್ಮರಣೆಯ ಪ್ರಭಾವದಿಂದ ಧ್ರುವನನ್ನ ಅನುಗ್ರಹ ಮಾಡಿದೆಯೋ, ಯಾವ ನಾಮಸ್ಮರಣೆಯಿಂದ ಪರೀಕ್ಷಿತರೇ ಮೊದಲಾದಂತಹ ಅನೇಕ ಭಗವದ್ಭಕ್ತರನ್ನ ಅನುಗ್ರಹ ಮಾಡಿದೆಯೋ ಅಂತಹ ಭರಗ ಜಪ್ಯಾಭಿಧ ರಾಮ ನಾಮಸ್ಮರಣೆಯ ಪ್ರಭಾವದಿಂದ ನೀನು ಅನುಗ್ರಹವನ್ನ ಮಾಡು, ವಿಶೇಷವಾಗಿ ಅನುಗ್ರಹವನ್ನ ಮಾಡು. ಆ ನಾಮಸ್ಮರಣೆಯನ್ನು ನನ್ನ ನಾಲಿಗೆಗೆ ಬರುವಂತೆ ಅನುಗ್ರಹವನ್ನ ಮಾಡು. ಇಲ್ಲಿ ಇನ್ನೊಂದು ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅಂದ್ರೇನು? ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕಾದಂತಹ ಒಂದು ಜಪ, ವಿಶೇಷ ಪುರುಷರೇ ಮಾಡಬೇಕಾದದ್ದು ಯಾವುದು? ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದಲ್ಲಿ ಭರ್ಗೋ ದೇವಸ್ಯ ಅನ್ನುವಲ್ಲಿ ಭರ್ಗ ಶಬ್ದ ಕೊಟ್ಟಿದ್ದಾರೆ. ಭರಣ ಗಮನಶೀಲತ್ವೇನ ಜಪ್ಯವಾದ ಯಾವ ಗಾಯತ್ರಿ ಮಂತ್ರವಿದೆಯೋ ಆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ಯಾವ ನಾರಾಯಣ ಸ್ವರೂಪವಿದೆಯೋ ಅಂತಹ ನಾರಾಯಣ ನಿನಗೆ ನಮಸ್ಕಾರ, ನನಗೆ ಬಂದ ಈ ಸಂಸಾರದ ತಾಪತ್ರಯಗಳನ್ನು ಪರಿಹಾರ ಮಾಡು, ವಿಶೇಷವಾಗಿ ಅನುಗ್ರಹವನ್ನು ಮಾಡು ಅಂತ ಈ ಚಿಂತನೆಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ದಶಾವತಾರ ರೂಪಿಯಾದ ಪರಮಾತ್ಮ, ಇಂತಹ ಗಾಯತ್ರಿ ಪ್ರತಿಪಾದ್ಯನಾದ ಪರಶುರಾಮ ಪ್ರತಿಪಾದ್ಯನಾದ ರಾಮಮಂತ್ರ ಪ್ರತಿಪಾದ್ಯನಾದ ಆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ, ಅವನ ಸ್ಮರಣೆ ನಮಗೆ ಯಾವತ್ತಿಗೂ ಬರುವಂತೆ ಮಾಡಲಿ ಅಂತ ತಿಳಿತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.